ಪದ್ಮಿನಿ ಏಕಾದಶಿ. ಈ ಪದ್ಮಿನಿ ಏಕಾದಶಿ 3 ವರ್ಷಗಳಿಗೊಮ್ಮೆ ಬರುವಂತಹ ಅಧಿಕ ಮಾಸದಲ್ಲಿ ಬರುವ ಅತ್ಯಂತ ಪವಿತ್ರವಾದ ಏಕಾದಶಿ. ಶ್ರೀ ಮಹಾವಿಷ್ಣುವಿನ ಅನುಗ್ರಹವನ್ನು ಪಡೆಯೋಕ್ಕೆ ಅತ್ಯಂತ ಶ್ರೇಷ್ಠವಾದ ದಿನ. ಈ ದಿನ ಉಪವಾಸವಿದ್ದು ಶ್ರೀಹರಿಯನ್ನು ಭಕ್ತಿಯಿಂದ ಪೂಜಿಸೋದ್ರಿಂದ ಹಿಂದಿನ ಜನ್ಮಗಳ ಪಾಪ ನಾಶವಾಗುತ್ತೆ. ಈ ವ್ರತವನ್ನು ಆಚರಿಸುವ ಭಕ್ತರು ಭಗವಂತನ ವೈಕುಂಠಧಾಮವನ್ನು ಸೇರ್ತಾರೆ. ಈ ಏಕಾದಶಿಯ ವ್ರತ ಅಶ್ವಮೇಧ ಯಾಗವನ್ನು ಮಾಡಿದಷ್ಟು ಪುಣ್ಯವನ್ನು ನೀಡುತ್ತೆ. ಪದ್ಮಿನಿ ಏಕಾದಶಿಯಂದು ಅನ್ನದಾನ, ವಸ್ತ್ರದಾನ, ದೀಪದಾನ ಮಾಡೋದು ಕೂಡ ಅತ್ಯಂತ ಮಂಗಳಕರ. ವಿಷ್ಣು ಸಹಸ್ರನಾಮ, ಓಂ ನಮೋ ನಾರಾಯಣಯ ಮಂತ್ರ ಜಪಿಸೋದ್ರಿಂದ ಮನಸ್ಸಿಗೆ ಶಾಂತಿ, ಸಮೃದ್ಧಿ ಕೂಡ ದೊರೆಯುತ್ತೆ. ಈ ವಿಶೇಷ ದಿನದಂದು ಉಪವಾಸವನ್ನು ಆಚರಿಸಿ ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗಬೇಕು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಪದ್ಮಿನಿ ಏಕಾದಶಿ ಕುರಿತಾದ ವ್ರತಕಥೆಯನ್ನು ಈ ದಿನ ಕೇಳೋದ್ರಿಂದ ಕೂಡ ಏಕಾದಶಿ ವ್ರತವನ್ನು ಆಚರಿಸಿದಷ್ಟೇ ಪುಣ್ಯ ಸಿಗುತ್ತೆ. ಹಾಗಾದರೆ ಬನ್ನಿ, ಈ ಪದ್ಮಿನಿ ಏಕಾದಶಿ ಕುರಿತಾದ ವ್ರತಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಓಂ ನಮೋ ಭಾಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡಿ. ತ್ರೇತಾಯುಗದಲ್ಲಿ ಮಹಾಪರಾಕ್ರಮಿ ಮತ್ತು ಧರ್ಮಾತ್ಮನಾದ ಕಾರ್ತವೀರ್ಯ ಎಂಬ ರಾಜನಿರ್ತಾನೆ. ಅವನಿಗೆ ಅನೇಕ ರಾಣಿಯರಿದ್ದರೂ ಕೂಡ ವಂಶವನ್ನು ಮುಂದುವರಿಸಲು ಯಾವುದೇ ಸಂತಾನವಿರಲಿಲ್ಲ. ರಾಜನು ಮಗುವಿಗಾಗಿ ಅನೇಕ ಯಜ್ಞ, ದಾನ, ಪೂಜೆಗಳನ್ನು ಮಾಡಿದರೂ ಯಾವುದೇ ಫಲ ದೊರೆಯುವುದಿಲ್ಲ. ಸಂತಾನದ ದುಃಖದಿಂದ ಬೇಸತ್ತ ರಾಜನು ತನ್ನ ರಾಜ್ಯದ ಜವಾಬ್ದಾರಿಯನ್ನು ಮಂತ್ರಿಗಳಿಗೆ ಒಪ್ಪಿಸಿ ಪತ್ನಿ ಪದ್ಮಿನಿಯೊಂದಿಗೆ ತಪಸ್ಸು ಮಾಡಲು ಅರಣ್ಯಕ್ಕೆ ತೆರಳುತ್ತಾನೆ. ಗಂಧಮಾದನ ಪರ್ವತದ ಮೇಲೆ ರಾಜ ಸಾವಿರಾರು ವರ್ಷಗಳ ಕಾಲ ಕಠಿಣವಾದ ತಪಸ್ಸನ್ನು ಮಾಡಿದರೂ ಭಗವಂತ ಒಲಿಯುವುದಿಲ್ಲ. ತಪಸ್ಸಿನ ಕಾರಣದಿಂದ ರಾಜನ ಶರೀರ ಸಂಪೂರ್ಣವಾಗಿ ಕ್ಷೀಣಿಸುತ್ತೆ. ಪತಿಯ ಈ ಸ್ಥಿತಿಯನ್ನು ಕಂಡು ಚಿಂತಿತಳಾದಂತಹ ರಾಣಿ ಪದ್ಮಿನಿ ಹತ್ತಿರದಲ್ಲೇ ಇದ್ದ ಮಹಾಪತಿವ್ರತೆಯಾದ ಅನಸೂಯಾದೇವಿಯ ಆಶ್ರಮಕ್ಕೆ ಹೋಗಿ ತನ್ನ ಸಂಕಟವನ್ನು ತೋಡಿಕೊಳ್ತಾಳೆ. ಆಗ ಅನಸೂಯಾದೇವಿ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿ, ಮಗಳೇ, ನೀನು ಚಿಂತಿಸಬೇಡ. 3 ವರ್ಷಗಳಿಗೊಮ್ಮೆ ಬರುವ ಮಲಮಾಸ ಅಥವಾ ಅಧಿಕ ಮಾಸವು ಶ್ರೀಹರಿಗೆ ಅತ್ಯಂತ ಪ್ರಿಯವಾದ ಮಾಸ. ಈ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯಂದು ನೀನು ಉಪವಾಸವಿದ್ದು ಭಕ್ತಿಯಿಂದ ವ್ರತ ಆಚರಿಸು. ಇದರಿಂದ ನಿನ್ನ ಆಸೆ ನೆರವೇರುತ್ತೆ ಎಂದು ಮಾರ್ಗದರ್ಶನವನ್ನು ನೀಡ್ತಾಳೆ. ರಾಣಿ ಪದ್ಮಿನಿ ಕೂಡ ಅನಸೂಯಾದೇವಿ ಹೇಳಿದಂತೆ ಅತ್ಯಂತ ಶ್ರದ್ಧಾ, ಭಕ್ತಿ ಹಾಗೂ ನಿಯಮಗಳಿಂದ ಅಧಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ವ್ರತವನ್ನು ಆಚರಿಸ್ತಾಳೆ. ನಿರಾಹಾರಳಾಗಿದ್ದು ವಿಷ್ಣುವನ್ನು ಪೂಜಿಸ್ತಾಳೆ. ಅವಳ ಭಕ್ತಿ ಕಠಿಣ ವ್ರತಕ್ಕೆ ಪ್ರಸನ್ನನಾದ ವಿಷ್ಣುವು ಅವಳ ಮುಂದೆ ಪ್ರಕಟನಾಗ್ತಾನೆ. ಶ್ರೀಹರಿಯು ರಾಣಿಗೆ ವರವನ್ನು ಕೇಳಲು ಹೇಳಿದಾಗ ರಾಣಿ, ಸ್ವಾಮಿ, ನನ್ನ ಪತಿಗೆ ಸಂತಾನದ ಆಸೆ ಇದೆ, ದಯವಿಟ್ಟು ಅವರಿಗೆ ವರವನ್ನು ಕರುಣಿಸಿ ಎಂದು ಬೇಡಿಕೊಳ್ತಾಳೆ. ಭಗವಂತನು ರಾಜ ಕಾರ್ತವೀರ್ಯನಿಗೆ, ನಿನ್ನ ಪತ್ನಿ ಆಚರಿಸಿದ ಪದ್ಮಿನಿ ಏಕಾದಶಿ ವ್ರತದ ಪುಣ್ಯದ ಫಲವಾಗಿ ನಿನಗೆ 3 ಲೋಕಗಳಲ್ಲಿ ಯಾರಿಂದಲೂ ಸೋಲಿಸಲು ಸಾಧ್ಯವಾಗದ ಅತ್ಯಂತ ಪರಾಕ್ರಮಿಯಾದ ಮಗನು ಜನಿಸ್ತಾನೆ ಎಂದು ವರವನ್ನು ನೀಡ್ತಾನೆ. ಮುಂದೆ ರಾಣಿ ಪದ್ಮಿನಿಗೆ ಒಬ್ಬ ತೇಜಸ್ವಿ ಮಗನು ಜನಿಸ್ತಾನೆ. ಅವನೇ ಕಾರ್ತವೀರ್ಯಾರ್ಜುನ ಅಂದರೆ ಸಹಸ್ರಾರ್ಜುನ. ಅವನು ಅತ್ಯಂತ ಶಕ್ತಿಶಾಲಿಯಾಗಿದ್ದು ಲಂಕೆಯ ರಾವಣನನ್ನು ಸಹ ಸೆರೆಮನೆಯಲ್ಲಿ ಬಂಧಿಸುವಷ್ಟು ಮಹಾಪರಾಕ್ರಮಿ. ಈ ಕಥೆಯನ್ನು ಕೇಳುವ, ಓದುವ ವ್ಯಕ್ತಿಗೆ ಯಜ್ಞಗಳನ್ನೇ ಮಾಡಿದಷ್ಟು ಪುಣ್ಯ ಲಭಿಸುತ್ತೆ. ಪದ್ಮಿನಿ ಏಕಾದಶಿಯ ದಿನದಂದು ಉಪವಾಸವಿದ್ದು ವಿಷ್ಣು ಸಹಸ್ರನಾಮ ಪಠಿಸೋದು, ದಾನ ಧರ್ಮವನ್ನು ಮಾಡೋದು ಜಾತಕದ ದೋಷಗಳು ನಿವಾರಣೆಯಾಗಿ ಸುಖ ಸಮೃದ್ಧಿಯನ್ನು ಸಿಗಲು ಕಾರಣವಾಗಿದೆ. ನೀವು ಕೂಡ ಈ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿ ಮಹಾವಿಷ್ಣುವಿನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ. ಧನ್ಯವಾದ.